ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಂತೋಷ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಟೈಮ್ ಎಷ್ಟಾಗಿದೆ ಅಂತಂದರೆ 5:30 ಆಯಿತು. ಗಣೇಶ ಹಬ್ಬ ಆಗಿತ್ತು. ಸೊ 5:30ಗೆ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈವ್ನಿಂಗು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಸುಮ್ಮನೆ ಏನು ಕಂಟೆಂಟ್ ಇಲ್ಲ, ಹೇಗೆ ಮಾಡೋದು ಅಂತೆಲ್ಲ ಯೋಚನೆ ಮಾಡಿಕೊಂಡು ಮಾಡ್ತೆ. ಸೊ ಈವ್ನಿಂಗ್ ಮಾಡೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಮನೆಯೆಲ್ಲ ಕ್ಲೀನ್ ಮಾಡಿದೆ, ಅಂದರೆ ಈವ್ನಿಂಗ್ ಕಸ ಎಲ್ಲ ಮುಗಿಸ್ಕೊಂಡು ಅದೆಲ್ಲ ಆಯಿತು. ಟೀ ಮಾಡೋಕ್ಕೆ ಇಕ್ಕಿದ್ದೀನಿ. ಸೊ ಟೀ ಎಲ್ಲ ಮಾಡಿ ಕೂತ್ಕೊಂಡು ನಾವು ಮತ್ತೆ ರೆಡಿಯಾಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು, ಗಣೇಶ ಏನು ಕೂರಿಸಿಲ್ಲ, ಅಂದರೆ ನಾವು ಪ್ರತಿ ವರ್ಷ ಏನು ಕೂರಿಸಲ್ಲ, ನಮ್ಮ ಮನೇಲಿ ಆ ಪದ್ಧತಿ ಇಲ್ಲ. ಸೊ ಹಾಗಾಗಿ ನಾವು ಹೊಸ್ದಾಗಿ ಏನು ಸ್ಟಾರ್ಟ್ ಮಾಡಿಲ್ಲ. ನಾರ್ಮಲ್ ಡೈಲಿ ಪೂಜೆ ಹೆಂಗಿರುತ್ತೆ ಹಾಗೆ ಎಲ್ಲ ಮುಗಿಸ್ಕೊಂಡು ನಾವು ಮಮ್ಮಿನೇ ಬೆಳಗ್ಗೆನೆ. ಸೊ ಈಗ ನಾನು ಟೀ ಎಲ್ಲ ಕುಡಿದು ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಟೀ ಮಾಡೋಕ್ಕಿದ್ದೀನಿ. ಸೊ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈವ್ನಿಂಗು ಗಣೇಶ ನೋಡೋಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ಸು ಕೂಡ ಹೇಳಿದ್ರು ಬನ್ನಿ ನಮ್ಮ ಏರಿಯಾದಲ್ಲಿ ಅಂತ. ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡು ರೆಡಿ ಎಲ್ಲ ಆಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋದ್ಮೇಲೆ ಗಣೇಶ ಯಾವ್ಯಾವ ಥರ ಎಲ್ಲ ರೆಡಿ ಮಾಡಿದ್ದಾರೆ, ಹೆಂಗೆ ಏನು ಅಂತ ಎಲ್ಲ ತೋರಿಸ್ತೀನಿ. ಎಲ್ರಿಗೂ ಒನ್ಸ್ ಅಗೇನ್ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಮನೆಯಲ್ಲೆಲ್ಲ ಹಬ್ಬ ಹೇಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ. ನಾನು ರೆಡಿ ಎಲ್ಲ ಆದಮೇಲೆ ಸಿಗ್ತೀನಿ ಗೈಸ್. ಹಾಯ್ ಗೈಸ್, ಈಗ ಜಸ್ಟು ಗಣೇಶ ನೋಡೋಣ ಅಂತ ಬಂದ್ವಿ ನಮ್ಮ ಫ್ರೆಂಡ್ ಮನೆಗೆ. ಅವ್ರ ಏರಿಯಾದಲ್ಲಿ ಫುಲ್ ಚೆನ್ನಾಗಿ ಕೂರಿಸಿದ್ರು. ನಮ್ಮ ಏರಿಯಾದಲ್ಲಿ ಕೂರಿಸ್ತಾರೆ, ತುಂಬ ವರ್ಷದಿಂದ ಕೂರಿಸ್ತಾ ಇರೋ ಗಣೇಶದಲ್ಲಿ ಚೆನ್ನಾಗಿ ಕೂರಿಸಿದ್ದಾರೆ. ಸೊ ಅದಕ್ಕೆ ಪಾಪ ನಿನ್ನೆಯಿಂದ ಮೆಸೇಜ್ ಹಾಕ್ತಾಯಿದ್ರು, ಬೆಳಗ್ಗೆ ಕೂಡ ಕಾಲ್ ಮಾಡಿದ್ದು ಬಾ ಅಂತ ಹೇಳಿ. ಅದಕ್ಕೆ ರೆಡಿಯಾಗಿ ಈಗ ಬಂದಿದ್ದೀವಿ. ಅವ್ರು ರೆಡಿ ಆಗ್ತಾಯಿದ್ದಾರೆ. ಸೊ ಅದಕ್ಕೆ ನಾವು ಕೂತ್ಕೊಂಡಿದ್ದು ನೋಡಿ. ನನ್ನ ತಮ್ಮ ನಮ್ಮ ಮನೆ ಪಕ್ಕದ ಮನೆಯಿಂದ ಇಷ್ಟು ಜನ ಬಂದಿದ್ದೀವಿ ನೋಡೋಣ ಅಂತ. ಇವಾಗೆಲ್ಲ ರೆಡಿ ಆಗ್ತಾವೆ. ಆದರೂ ನೋಡಿ ಇದ್ದಾರೆ ನೋಡಿ. ಈಗ ಹೋಗ್ತಾ ಇದ್ದೀವಿ ಎಲ್ಲ ರೆಡಿಯಾಗಿ. ಫಸ್ಟ್ ಗಣೇಶ ಫುಲ್ ಲೈಟಿಂಗ್ಸ್ ಎಲ್ಲ ವಾವ್ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಕಡೆ ಇದ್ದಾರಾ? ಲಾಸ್ಟ್ ಟೈಮ್ ಗೀತಾ ಅಜ್ಜಿ ಈ ಸಾಂಗ್ ಹಾಕಿಲ್ಲ. ಈ ಕಡೆ ಎರಡು ಕಡೆ ಇದೆಯಾ? ಫುಲ್ಲು ರಶ್ ಆಗಿದೆ ಎಲ್ಲ. ಕ್ಲೋಸ್ ಕ್ಯಾಮ್ರಾ ಗಣೇಶ ಫುಲ್ಲು ಚಿಕ್ಕದಾಗಿ ಗಣೇಶ ಕೂರಿಸಿದ್ದಾರೆ. ಚೆನ್ನಾಗಿ ತೋರಿಸ್ತೀನಿ. ಅಜ್ಜು ಹಿಂದೆ ಮುಂದೆ ಹೋಗ್ಬಿಡಿ, ನಿಧಾನಕ್ಕೆ ಹೋಗ್ಬಿಡಿ. ಬಾಜೆ ಈ ಕಡೆ ಅವ್ರ ಫೋಟೋ ಇಟ್ಕೊಳ್ತಾರೆ. ಗೀತಾ ಅತ್ತೆ ನೀರು ದೇವಕಲ್ಲ ಅಂತಿನೋ ಕಿಚೆ ಹೆಂಗೆ ಬರ್ತಾ ಇದ್ದಿಲ್ಲ. ಫ್ರೆಶ್ ಆಗಿಬಿಟ್ಟಿಲ್ಲಪ್ಪ, ರೆಸ್ಟಲ್ಲಿ ಬರ್ತಾ ಇದ್ದೀವಿ. ಫ್ರೆಶ್ ಆಗಿದೆ. ಇಲ್ಲಿ ಇನ್ನೊಂದು ಗಣೇಶ ನೋಡಿ, ಎಲ್ಲ ಫ್ಲವರಲ್ಲೆಲ್ಲ ಸವಿತಾ ಅಂದರೆ ಗಣೇಶ ಹಬ್ಬಕ್ಕೆಲ್ಲ ಸವಿತಾ. ಆಮೇಲೆ ಅದರಲ್ಲಿ ಇಲ್ಲ ಈಗ ವಿಡಿಯೋ ಮಾಡ್ತೀನಿ. ನಾನು ಸ್ನ್ಯಾಪ್ ಹಾಕ್ಬೇಕಾದ್ರೆ ನಾನಿದ್ರೆ ಇವಳಿಗೆ ಸೆಟ್ ಆಗಲ್ಲ. ನಾನಿದ್ರೆ ಏನಾದರೂ ಇದ್ದಾಗ ಆಗ್ತಾ ಇರುತ್ತೆ. ಬರ್ತೀನಿ. ರೈಟ್ ಸೈಡ್ ನಡೆಯುತ್ತೆ ಅಪ್ಪ. ಫುಲ್ ನೀಟಾಗಿ ರೆಡಿ ಮಾಡಿದ್ದಾರೆ ನೋಡಿ.
ಅಲ್ಲಿ ಸ್ನ್ಯಾಪ್ ರಾಣಿ. ಇದು ನಾಲ್ಕನೇ ಗಣೇಶ ಇದು. 5ನೇದಾ? ನಮ್ಮನೆ ಹಾಂ, ಒಟ್ಟು 5 ಗಣೇಶ ನೋಡಿದ್ವಿ. ಎಲ್ಲ ಪ್ರಸಾದ ಇತ್ತು, ಪ್ರಸಾದ ಎಲ್ಲ ತಿನ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ. ಫುಲ್ ಗ್ರ್ಯಾಂಡಾಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಆ ಹುಡುಗ ಸೈಡಿಗೆ ಬರ್ತಾ ಇಲ್ಲ, ಬರಲ್ಲ ಇದು. ಅಲ್ಲ ಪಾಪ ಎಷ್ಟು ಸ್ನ್ಯಾಪ್ ಒಂದು ಡೈಲಿ ಇದಾಗ್ಬಿಡುತ್ತೆ, ನೋಡೋರ್ಗೇನೆ ಬೇಜಾರಾಗಬೇಕು ಅಂತ ಇದೆಯಾ? ಏನಾಗಲ್ಲ, ಎಲ್ಲ ಸೇರಿಸಿ ಚಿಕ್ಕದಾಗಿ ಬರ್ತೀವಲ್ಲ ಗಣೇಶ ಸುಮ್ಮನೆ ನೋಡ್ಬಿಟ್ಟು ಬಾ ಜೈ, ಮುಂದೆ ಬನ್ನಿ. ಗಣೇಶ ಆ ಕಡೆ ನಡಿ ಅಜಯ್, ಅವರು ಕಾಣ್ತಾ ಇಲ್ಲ. ನಾನು ಸ್ನ್ಯಾಪ್ ಹಾಕ್ಬಿಟ್ಟೆ. ಈಗ ಎಲ್ಲ ಪ್ರಸಾದ ಎಲ್ಲ ತಿಂದು ನೋಡಿ, ಕೊಟ್ಟೆಲ್ಲ ಹಿಂಗಾಗ್ಬಿಟ್ಟಿದೆ. ಎಷ್ಟು ದೊಡ್ಡದಾಗಿ ಇನ್ನೊಂದು 2-3 ಗಣೇಶ ನೋಡಿಕೊಂಡು ಮನೆಗೆ ಹೋಗೋಣ ಅಂತ ನೀವು ಕರ್ಕೊಂಡು ಹೋಗೋದುತ್ತೆ. ನಾನು ರೆಡಿ 9 ಗಂಟೆ ಆಗ್ತಾ ಬರ್ತಾ ಇದೆ. ಫುಲ್ಲು ಕುಂಕುಮ ಎಲ್ಲ ನೋಡಿ, ಎಷ್ಟೊಂದು ಗಣೇಶದ ನೋಡಿ. ಅಲ್ಲಿ ಒಬ್ಬರು ಗಣೇಶ ವೇಷ ಹಾಕಿದ್ರು, ಸೊ ಅವರು ಹಿಂಗಿದ್ರು. ಇಲ್ಲಿ ಕೂರಿಸಿರುವಂಥ ಪ್ರತಿಯೊಂದು ಗಣೇಶನೂ ಕೂಡ ಒಂದಕ್ಕೊಂದು ತುಂಬಾ ಇನ್ನೋವೇಟಿವ್ ಆಗಿ, ತುಂಬಾ ಕಲ್ಚರಲ್ಲಿ ಒಂದು ಥೀಮ್ ಇಟ್ಕೊಂಡು ಕೂರಿಸಿದ್ದಾರೆ. ಪ್ರತಿಯೊಂದನ್ನು ಅಷ್ಟೇ ಡೀಟೇಲಾಗಿ ಕೂಡ ಹೇಳಿದ್ದಾರೆ. ಡೆಕೋರೇಷನ್ ಆಗಿರ್ಬೋದು, ಬೇರೆದೆಲ್ಲ ಅಲಂಕಾರದಿಂದ ಹಿಡಿದು, ಮತ್ತು ಗಣೇಶನೂ ಅಷ್ಟೇ ಪುಟ್ಟದಾಗಿದ್ದರೂ ಕೂಡ ತುಂಬಾ ಚೆನ್ನಾಗಿ ಇರುವಂಥ ಗಣೇಶನ ಸೆಲೆಕ್ಟ್ ಮಾಡಿದ್ದಾರೆ. ಗ್ರ್ಯಾಂಡ್ ಲುಕ್ ಕೊಡುವಂಥ ಗಣೇಶನ. ಸೊ ಹಂಗೆ ಎಲ್ಲ ಗಣೇಶನ ನೋಡ್ಕೊಂಡ್ವಿ. ಆಮೇಲೆ ಹಂಗೆ ಮಾತಾಡಿಕೊಂಡು ಹೋಗ್ತಾಯಿದ್ವಿ, ತಮಾಷೆ ಮಾಡಿಕೊಂಡು. ನಾನು ತೋರಿಸ್ತೀನಿ, ಕಡೆಗೂ ಸಿಗ್ತೀನಿ ನೋಡು. ಹೆಂಗೆ ಕಾಣಿಸ್ತಿದ್ದಾಳೆ ಗೀತಾ? ಹಾಂ ನೋಡಿ, ಚಿಕ್ಕವಳು ಅವಳು ದೊಡ್ಡವಳು ಅಕ್ಕ. ಅಲ್ಲಿ ಒಂದು ಗಣೇಶ ಇದೆ, ತುಂಬ ಚೆನ್ನಾಗಿ ಕೂರಿಸಿದ್ದಾರೆ. ಸ್ಟೇಜ್ ಥರ ಅಲ್ಲ, ಸ್ವಲ್ಪ ನೀಟಾಗಿ ಡೆಕೋರೇಷನ್ ಎಲ್ಲ ಮಾಡಿ ಅಲ್ಲ, ಇನ್ನೋವೇಟಿವ್ ಆಗಿ ಕೂರಿಸಿದ್ದಾರೆ. ಇಲ್ಲಿ ನಮ್ಮಮ್ಮ ನೋಡಿ ಚೆನ್ನಾಗಿ ಬರ್ತಾಯಿದೆ ಲೈಟಿಂಗ್ಸಲ್ಲಿ. ನೋಡಿ ನಿಂದೆ ಫೇಸ್ ಹೆಂಗೆ ಕಾಣುತ್ತೆ ನೋಡಿ ಕ್ಯಾಮ್ರಾದಲ್ಲಿ, ಕ್ಲಾರಿಟಿಯಾಗಿ ಕಾಣುತ್ತೆ. ನಾಳೆಯಿಂದ ಆ ಕಡೆ ಇಲ್ಲ, ನಾನು ಸಿಂಪಲ್ಲಾಗಿ ರೆಡಿ ಆಗ್ತೀನಿ.
ಯಾಕೆ ಅಷ್ಟೊಂದು ಬೇಜಾರಾಗ್ಬಿಡ್ತಾ? ನೀನೇ ತಾನೇ ಹಾಕ್ಸಿದ್ದು. ಬನ್ರಿ, ನಿನಗೆ ತಾನೇ ಹಾಕ್ಬೇಕು ಅಂತ ಆಸೆ ಆಗಿದ್ದು. ಗಣೇಶ ಹೋಗ್ತಾ ಇದೆ. ಈಗೆಲ್ಲ ನೋಡ್ರಿ, ಒಂದು ಗಣೇಶ ಹೋಗ್ತಾ ಇತ್ತು. ಸೊ ಅದನ್ನು ಕೂಡ ನೋಡಿಕೊಂಡು ಈ ಬ್ಯಾಕ್ಗ್ರೌಂಡೆಲ್ಲ ಮ್ಯೂಸಿಕ್ ಬರ್ತದೆ, ತಮಟೆ ಸೌಂಡ್ ಬರ್ತದಲ್ಲ. ಸೊ ಅದೇ. ಸೊ ಈಗ ಮನೆಗೆ ಹೊರಡಬೇಕು. ಟೈಮ್ 9:30 ಆಯಿತು. ಮನೆಗೆ ಹೊರಡ್ತಾ ಇದ್ದೀವಿ. ಎಲ್ಲ ಕಡೆ ಹೋಗಿದ್ದಲ್ಲ ಜಾಸ್ತಿ. ಸೊ ಈ ಗಣೇಶ ಡೆಕೋರೇಷನ್ ಬಂದು ನನ್ನ ಫ್ರೆಂಡ್ ಮನೆಯದು. ಅವರು ಫ್ಯಾಮಿಲಿ ಎಲ್ಲ ಸೇರಿ ಫುಲ್ ಅವ್ರದ್ದೇ ಕ್ರಾಫ್ಟ್ ಎಲ್ಲ ರೆಡಿ ಮಾಡಿ ಓನಾಗಿ ಗಣೇಶನ ಕೂರಿಸಿದ್ರು. ಪ್ರತಿಯೊಂದು ಡಿಸೈನು ಅವರೇ ಓನಾಗಿ ಮಾಡಿರೋದು, ಯಾವುದು ಪರ್ಚೇಸ್ ಎಲ್ಲ ಏನು ಮಾಡಿಲ್ಲ. ತುಂಬಾ ಚೆನ್ನಾಗಿ ಕೂರಿಸಿದ್ರು ಇವರು, ಕ್ಯೂಟಾಗಿ ಇದೆ. ಫುಲ್ ಫೈನಲ್ ಡೆಕೋರೇಷನ್ ಇದು, ಮಂಟಪ ಥರ ಮಾಡಿದ್ದಾರೆ. ಓಂ ದಿವ್ಯಾಂಗಾಯ ನಮಃ. ಓಂ ಮಣಿಕಿಂಕಿಣಿ ಮೇಘಲಾಯ ನಮಃ. ಓಂ ಸಮಸ್ತ ದೇವತಾ ಮೂರ್ತಯೇ. ಸೊ ಇದು ನೆಕ್ಸ್ಟ್ ಡೇ ಗಣೇಶ. ನನ್ನ ಫ್ರೆಂಡ್ಸು, ಸ್ಪೋರ್ಟ್ಸ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕೂರಿಸಿದ್ರು. ಹೋದ ವರ್ಷವೂ ಕೂರಿಸಿದ್ರು. ಸೊ ಹಾಗೆ ಈ ವರ್ಷವೂ ಕೂರಿಸಿದ್ರು. ಓಂ ವನಸ್ಪತಿರ್ ದಿವ್ಯಾವಲ್ಲ ಮಾಡ್ತಿದ್ದೆ ವಿಡಿಯೋ. ನಾನು ಈಗ ಸ್ಟಾರ್ಟ್ ಮಾಡಿದೆ. ಊಟ ಎಲ್ಲ ಮುಗೀತು. ಆಮೇಲೆ ನೆಕ್ಸ್ಟು ಫೋಟೋ ತೊಗೊಳ್ಳೋಣ ಅಂತೇಳಿ ಫೋಟೋ ತೊಗೊಳಕ್ಕೆ ಹೋಗ್ತಾಯಿದ್ವಿ. ಸೊ ಇಲ್ಲೇ ಡ್ಯಾನ್ಸ್ ಮಾಡ್ತಾಯಿರೋದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಅವ್ರ ಪಾಡಿಗೆ ಅವರು ಡ್ಯಾನ್ಸ್ ಮಾಡ್ತಾಯಿದ್ರು, ನಮ್ಮ ಪಾಡಿಗೆ ನಾವು ಫೋಟೋ ಶೂಟ್ ಎಲ್ಲ ಮಾಡ್ತಾಯಿದ್ವಿ. ಸೊ ಆವಾಗ ಫ್ರೀ ಆಗಿತ್ತು. ಮುಂಚೆ ಪೂಜೆ ಮಾಡೋವಾಗ ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾಯಿದ್ರು. ಅಷ್ಟರಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತೇಳಿ ಮುಗಿಸ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡಿದ್ವಿ. ಇದೇನು ಫೋಟೋ ಶೂಟೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಫೋಟೋಸ್ ಎಲ್ಲ. ಇದು ತುಂಬಾ ಕ್ಯೂಟೆಸ್ಟ್ ಆಗಿರುವಂಥ ಗಣೇಶ ಇದು. ಸೊ ಇದು ನಮ್ಮ ಏರಿಯಾ ಗಣೇಶ. ಅಣ್ಣಮ್ಮ ಮತ್ತು ಗಣೇಶನ ಒಟ್ಟಿಗೆ ಕೂರಿಸ್ತಾರೆ.